ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಚಕ್ರಬಾವಿ ಎಂಬ ಗ್ರಾಮಕ್ಕೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ JKVK ಕಾಲೇಜ್ ವಿದ್ಯಾರ್ಥಿಗಳು ಫೈನಲ್ ಇಯರ್ ಪ್ರಾಜೆಕ್ಟ್ಗಾಗಿ 3 ತಿಂಗಳು ಚಕ್ರಬಾವಿ ಎಂಬ ಗ್ರಾಮಕ್ಕೆ ಬಂದು 58 ತಳಿಗಳನ್ನ ಬೆಳೆದು ಜನರಿಗೆ ತೋರಿಸಿದ್ದಾರೆ. ಯಾವ ರೀತಿ ಈ ಬೆಳೆಗಳನ್ನ ಬೆಳಿಬೋದು ನಾವು ಹಳ್ಳಿಗಳಲ್ಲಿ ಅನ್ನೋದ್ರ ಬಗ್ಗೆ ಈ ಬೆಳೆಗಳನ್ನ ಬೆಳೆದಿದ್ದಾರೆ ಸ್ನೇಹಿತರೆ. ಇದರ ಬಗ್ಗೆ ಈ ಕಾಲೇಜಿನ ವಿದ್ಯಾರ್ಥಿ ಅಂದರೆ JKVK ಕಾಲೇಜಿನ ಸ್ಟೂಡೆಂಟು ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಶೇರ್ ಮಾಡಿ. ನಮಸ್ಕಾರ, ನಾನು UHM BL ಗೌಡ ಅಂತ 4th ಇಯರ್ ಸ್ಟೂಡೆಂಟು ರಾವೆ ವಿಲೇಜಲ್ಲಿ ಇವತ್ತು ಚಕ್ರಬಾವಿಲಿ ಇದ್ದೀವಿ. ನಾವು ಈ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಕಾರ್ಯಕ್ರಮ ಅಂತ ನಾವು 4th ಇಯರ್ ಎಜುಕೇಷನ್ ಪರ್ಪಸ್ ನಾವು ಇಲ್ಲಿ ರಾವೆ ಚಕ್ರಬಾವಿ ಹಳ್ಳಿಲಿ ನಾವು ಒಂದು ವಾಸ್ತವ್ಯ ಬಂದು ಹೂಡಿರ್ತೀವಿ. ಅದ್ರ ಸಲುವಾಗಿ ನಾವು ಇಲ್ಲಿ FPTDP ಅಂತ ಫಾರ್ಮರ್ ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಪಾರ್ಕ್ ಅಂತ ಈ ಥರ ಒಂದು ಕ್ರಾಪ್ ಮ್ಯೂಸಿಯಂ ನಾವು ಪ್ರಿಪೇರ್ ಮಾಡಿದ್ವಿ. ಆ ಕ್ರಾಪ್ ಮ್ಯೂಸಿಯಂನ ಇವತ್ತು ನಮ್ಮ ಗ್ರಾಮದ ಶಾಂತಕ್ನವರು ಅವರು ಇದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ನಾವು ಇದನ್ನು ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಬನ್ನಿ ನಾವು ಒಂದೊಂದೇ ಕ್ರಾಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ, ನೋಡೋರು. ವೀಕ್ಷಕರೇ, ಎಣ್ಣೆ ಕಾಳುಗಳು ತಾಕುವಂಥ ಮೊದಲನೇಗಿ ಇದು ನೆಲಗಡಲೆ, ಇದು ಸೋಯಾಬೀನ್, ಇದು ಬಂದು ಎಳ್ಳು, ಇದು ಬಂದು ಹುಚ್ಚೆಳ್ಳು, ಇದು ಸೂರ್ಯಕಾಂತಿ 3 ವೆರೈಟಿ ಹಾಕಿದ್ವಿ. ಅದರಲ್ಲಿ ಇದು KBSH 85, ಇದು KBSH 88, KBSH 90 3 ವೆರೈಟಿ ಹಾಕಿದ್ವಿ. ಇಲ್ಲಿ ಅತಿ ಹೆಚ್ಚು ಅಂದರೆ ಎಲ್ಲ ಥರದ್ದು ಅಂದರೆ ಎಣ್ಣೆ ಕಾಳುಗಳು ಹೂಗಳು ಇರೋದ್ರಿಂದ ಇಲ್ಲಿ ಅದ್ರ ಪಾಲಿನೇಷನ್ ಚೆನ್ನಾಗಾಗಲಿ ಅಂತ ಒಂದು ಜೇನು ಪೆಟ್ಟಿಗೆನ ಇಟ್ಟಿದ್ದೀವಿ. ಇದು ವೀಕ್ಷಕರೇ ಅಜೋಲಾ ಗುಂಡಿ. ಅದು ಅಜೋಲಾಗೆ ನೆರಳು ಬೇಕಾಗುತ್ತೆ, ಸೊ ಅದಕ್ಕೋಸ್ಕರ ಈ ಥರ ಒಂದು ಚಪ್ರವನ್ನು ಕಟ್ಟಿದ್ದೇವೆ. ಅದ್ರ ಜೊತೆಗೆ ಇಲ್ಲಿ ಅದ್ರ ಕೆಳಗೆ ಈಟ್ ಮೆಥಡ್ ಆಫ್ ಕಾಂಪೋಸ್ಟ್ ಅಂತ ಏನು ನಮ್ಮ ದಿನನಿತ್ಯದ ಹಸು ಕಸ ಏನಿರ್ತದೆ ಅದನ್ನೆಲ್ಲ ಇಲ್ಲೇ ಹಾಕಿ ಅದ್ರ ಮೇಲೆ ನಮ್ಮ ಕ್ರಾಪ್ ವೇಸ್ಟ್ ಏನು ಬರುತ್ತೆ, ಕ್ರಾಪ್ ಸ್ಟಬಲ್ಸ್ ಏನು ಬರುತ್ತೆ ಅದನ್ನೆಲ್ಲ ಇಲ್ಲೇ ಹಾಕಿದ್ವಿ. ಸೊ ಇದನ್ನೇ ವೇಸ್ಟ್ನ ಅದರಿಂದ ನಾವು ಉಪಯುಕ್ತವಾದಂಥ ಮಟೀರಿಯಲ್ನ ಮಾಡ್ಕೋಬೋದು ಅಂತ ಈ ಥರ ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ನ ಮಾಡೋಕ್ಕೋಸ್ಕರ ಇದನ್ನ ಹಾಕಿದ್ದೀವಿ. ಇದು ಬಂದು ನಡೆ ಮಾದರಿಯ ಕಾಂಪೋಸ್ಟ್ ಪಿಟ್ ಅಂತ. ಅಂದರೆ ಇದು ಅಂದರೆ ಕೆಳಗಡೆ ಒಂದು ಲೇಯರು ಒಣ ಕಸ, ಹಸಿ ಕಸ, ಅದ್ರ ಮೇಲೆ ರೈಸೋಬಿಯಂ ಬ್ಯಾಕ್ಟೀರಿಯನ್ನೆಲ್ಲ ಬಿಟ್ಟು ಅದ್ರ ಮೇಲೆ ಸಗಣಿ ಸ್ಲರಿಯನ್ನು ಮಾಡಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಮಾಡಿರೋಂಥ ಒಂದು ವಿಭಿನ್ನವಾದಂಥ ಕಾಂಪೋಸ್ಟಿಂಗ್ ವಿಧಾನ. ಇದ್ರ ವಿಶೇಷತೆ ಏನಂತಂದರೆ ಗಾಳಿ ಆಡಲಿಕ್ಕೋಸ್ಕರ ಒಂದೊಂದು ಬ್ರಿಕ್ ಮಧ್ಯೆ ಇಷ್ಟಿಷ್ಟು ಗ್ಯಾಪ್ ಕೊಡಲಾಗಿದೆ. ಯಾಕೆಂದರೆ ಇದು ತುಂಬ ಏರಿಯೇಷನ್ ಬೇಕಾಗುತ್ತೆ. ಏರಿಯೇಷನ್ ಆಗೋದ್ರಿಂದ ಇದು ಕಾಂಪೋಸ್ಟಿಂಗ್ ಬೇಗ ಡೈಜೆಷನ್ ಆಗುತ್ತೆ. ಒಂದು ಒಳ್ಳೆ ಕಾಂಪೋಸ್ಟ್ ತಯಾರಿಕೆ ಇದರಿಂದ ನಾವು ನೋಡಲ್ಪಡ್ಬೋದು. ಇದು ಬಂದು ಝೀರೋ ಎನರ್ಜಿ ಕೂಲ್ ಚೇಂಬರ್ ಅಂತ, ಶೂನ್ಯ ಶಕ್ತಿ ತಂಪು ಕೋಣೆ ಅಂತ. ಇದು ಏನು ಬಳಸ್ತಾರಪ್ಪ ಅಂತಂದರೆ ಇದು ಮಾದರಿ ಹೇಳಬೇಕು ಅಂತಂದರೆ 2 ಬ್ರಿಕ್ ವಾಲ್ನ ಕಟ್ಟಬೇಕಾಗುತ್ತೆ. 2 ಬ್ರಿಕ್ ವಾಲ್ಗಳ ಮಧ್ಯೆ ಒಂದು 30 ಸೆಂಟಿಮೀಟರಷ್ಟು ಗ್ಯಾಪ್ ಕೊಟ್ಟು ಆ 30 ಸೆಂಟಿಮೀಟರ್ನಲ್ಲಿ ಮರಳನ್ನ ತುಂಬಿರ್ತೇವೆ. ಆ ಮರಳಿನ ಮೇಲೆ ಆಗಾಗ ನೀರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿರೋಂಥ ಹೊರಗಡೆ ಟೆಂಪ್ರೇಚರ್ಗೂ ಒಳಗಡೆ ಇರೋ ಟೆಂಪ್ರೇಚರ್ಗೂ ನಿಯರ್ಲಿ 15 ಡಿಗ್ರಿ ಸೆಲ್ಸಿಯಸ್ನ ಕಟ್ ಡೌನ್ ಮಾಡುತ್ತೆ. ಅಂದರೆ ಹೊರಗಡೆ 30 ಡಿಗ್ರಿ ಇತ್ತು ಅಂತಂದರೆ ಹೊರಗಡೆ 30 ಡಿಗ್ರಿ ಇತ್ತು ಅಂತಂದರೆ ಒಳಗಡೆ 15 ಡಿಗ್ರಿಯಷ್ಟು ತಾಪಮಾನವನ್ನು ಮೇಂಟೈನ್ ಮಾಡೋಕ್ಕತ್ತೆ. ಇದೊಂಥರ ಸಾಂಪ್ರದಾಯಿಕ ರೆಫ್ರಿಜರೇಟರ್ ಥರ, ಫ್ರಿಡ್ಜ್ ಥರ. ಇದು ಎಲ್ಲಿ ನಾವು ನಮ್ಮ ಫಾರ್ಮಲ್ಲಿ ಏನು ಬೆಳಿತೀವಿ ತರಕಾರಿಗಳನ್ನ ಅದನ್ನೆಲ್ಲ ಬೇಕಾದರೆ ಇದರೊಳಗೆ ಸ್ಟೋರ್ ಮಾಡಿ ಇವತ್ತೇನಾದರೂ ಮಾರಾಟ ಆಗಲಿಲ್ಲ ಅಂತಂದರೆ ಇನ್ನೂ 2-3 ದಿನಗಳ ಕಾಲ ಅದನ್ನ ಫ್ರೆಶ್ನೆಸ್ನ ಏನಾದ್ರು ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಬೋದು. ಅದಕ್ಕೋಸ್ಕರ ಇದು ನಮ್ಮ ಫಾರ್ಮ್ ಲೆವೆಲಲ್ಲೇ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಈ ಮಾದರಿಯನ್ನು ಮಾಡಿದ್ದೇವೆ. ಇದು ಬಂದು ಕೃಷಿ ಹೊಂಡ. ನಮ್ಮದು 2 ಡೈಮೆನ್ಷನಲ್ ಸ್ಲೋಪ್ ಇರೋದ್ರಿಂದ ಈ ಜಾಗಕ್ಕೆ ಸೂಟಬಲ್ ಅಂತ ಈ ಜಾಗಕ್ಕೆ ಮಾಡಿದ್ದೇವೆ. ಮೇಲ್ಗಡೆಯಿಂದ ಆ ನೀರು ಬಿದ್ದಂಥ ಮಳೆ ನೀರೆಲ್ಲ ಈ ಭಾಗದಲ್ಲಿ ಹರಿದು ಬರುತ್ತೆ, ಈ ಕಡೆ ಭಾಗದ್ದು ಎಲ್ಲ ಈ ಇದರಲ್ಲಿ ಹರಿದು ಬರುತ್ತೆ. ಸೊ ಇದನ್ನು ಮಾಡೋ ವಿಧಾನ ಹೆಂಗೆ ಮಾಡಿದ್ವಿ ಅಂತಂದರೆ ಇಲ್ಲೊಂದು ಸ್ಟಾರ್ಟಿಂಗಲ್ಲಿ ಸಿಲ್ ಟ್ರ್ಯಾಪ್ ಅಂತ ಮಾಡಿದ್ವಿ. ಬೋತ್ 2 ಕಡೆಯಿಂದ ಬರೋಂಥ ನೀರು ಇದರೊಳಗೆ ಬಿದ್ದು ಇಲ್ಲಿ ಏನು ಕೊಚ್ಕೊಂಡು ಬರುತ್ತಲ್ಲ ಆ ಮಣ್ಣೆಲ್ಲ ಇಲ್ಲಿ ಟ್ರ್ಯಾಪ್ ಆಗುತ್ತೆ. ಆ ಫಿಲ್ಟರ್ ಆದಂಥ ವಾಟ್ರು ಇಲ್ಲಿಂದ ಇನ್ಲೆಟ್ ಮುಖಾಂತರ ಕೃಷಿ ಹೊಂಡಕ್ಕೆ ಹೋಗುತ್ತೆ. ಈ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡಬೇಕು ಅಂತ ಇವತ್ತು ಮೀನೆಲ್ಲ ತಂದಿದ್ವಿ. ಅದನ್ನು ಅಕ್ಲಮಟೈಸ್ ಮಾಡಿ ಇದರೊಳಗೆ ಬಿಡಬೇಕು. ಶೀಘ್ರದಲ್ಲೇ ಅದನ್ನು ಅದರೊಳಗೆ ಬಿಡ್ತೇವೆ. ಇದು ಬಂದು ಮೇವಿನ ಬೆಳೆಗಳ ತಾಕು. ಇಲ್ಲಿ ಜೋಳ ಬೆಳೆದಿದ್ದೇವೆ, ಅದು ಆಫ್ರಿಕನ್ ಟಾಲ್ ವೆರೈಟಿ.
ಅದು ಸೋರ್ಗಮ್ COFS 45 ಅಂತ ವೆರೈಟಿ. ತುಂಬ ಎತ್ತರವಾಗಿ ಬೆಳೆದಿದೆ ನೋಡ್ಬೋದು. ಅದ್ರ ಜೊತೆಗೆ ಇದು ಅಪ್ಸೆಣಬು. ನಮ್ಮ ಲೋಕಲಿ ಎಲ್ಲ ಜಾಸ್ತಿ ಜನ ಏನು ಮಾಡ್ತಾರೆ, ಮಲ್ಚಿಂಗೋಸ್ಕರ ಬಳಸ್ತಾರೆ. ಸೊ ನಾವು ಅದೇ ಪರ್ಪಸ್ಸಿಗೆ ಮಲ್ಚಿಂಗ್ ಮಾಡಿ ಸಾಯಿಲ್ ಫರ್ಟಿಲಿಟಿ ಹೆಚ್ಚು ಮಾಡಲಿಕ್ಕೋಸ್ಕರ ಇದನ್ನು ಬೆಳೆದಿದ್ದೇವೆ. ಆ ಕಡೆ ಬಂದು ಅದು ಮಕೂನ ಅಂತ, ವೆಲ್ವೆಟ್ ಬೀನ್ ಅಂತ ಕರೀತಾರೆ. ಸೊ ಇದೆಲ್ಲ ಫಾಡರ್ ಪರ್ಪಸ್ಸಿಗೆ ಆಲ್ಮೋಸ್ಟ್ ಇವನ್ನೆಲ್ಲ ಫಾಡರ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ. ಹೆವಿ ನ್ಯೂಟ್ರಿಷಿಯಸ್ಸು, ಫೈಬ್ರಸ್ ಮೆಟೀರಿಯಲ್ಸ್ ಜಾಸ್ತಿ ಇರ್ತದೆ. ವೀಕ್ಷಕರೇ, ಇದು ಜಲಾನಯನ ಅಂತ, ವಾಟರ್ ಶೆಡ್ ಮಾಡೆಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಂದರೆ ಇದರೊಳಗೆ ಏನೋ ಒಂದು ಬೆಟ್ಟ ಇರುತ್ತೆ, ಬೆಟ್ಟದಿಂದ ಅದರಲ್ಲಿ ಕೌಂಟರ್ ಬಂಡಿಂಗ್ ಅಂತ, ಕೌಂಟರ್ ಫಾರ್ಮಿಂಗ್ ಅಂತೆಲ್ಲ ಬರ್ತದೆ. ಸೊ ಆ ಥರ ಮಾಡಿದ್ರೆ ಇಲ್ಲಿ ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ ಆಗೋದು ಅನ್ನೋದೆಲ್ಲ ನೀವು ಕಂಡು ನೋಡಿರ್ತೀರ. ಈಗ ಕಾಂಟೂರ್ ಬಂಡಿಂಗ್, ಕಾಂಟೂರ್ ಟೆರೆಸಿಂಗ್ ಈ ಥರ ಮಾಡಿದ್ರೆ ಯಾವ ಥರ ನಾವು ಸಾಯಿಲ್ ಎರೋಷನ್ನ ಕಂಟ್ರೋಲ್ ಮಾಡ್ಬೋದು, ಮಾಡ್ದಲೇ ಇದ್ದರೆ ಯಾವ ಥರ ಎಲ್ಲ ರಿಫಾರ್ಮೇಷನ್ ಆಗುತ್ತೆ, ಅಂದರೆ ಮಣ್ಣಿನ ಸವಕಳಿ ಯಾವ ಥರ ಆಗುತ್ತೆ ಅನ್ನೋದನ್ನ ಇಲ್ಲಿ ಫಾರ್ಮಿಂಗ್ ಸಿಸ್ಟಮ್ನ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಇಲ್ಲಿ ಎಲ್ಲ ಬೆಳೆಗಳನ್ನ ಹಾಕಿದ್ವಿ, ಅದನ್ನೆಲ್ಲ ಜರ್ಮಿನೇಟ್ ಆಗೋದಿದೆ. ಇಲ್ಲಿ ಏನು ಬೆಟ್ಟದ ಮೇಲೆಲ್ಲ ಮಳೆ ನೀರು ಬೀಳ್ತದೋ, ಸೊ ಅದೆಲ್ಲ ಇಲ್ಲಿ ಬಿದ್ದು ಅರ್ಧ ಡೈರೆಕ್ಟ್ ಆಗಿದೆ. ಯಾಕೆಂದರೆ ಇಲ್ಲಿ ಅಡ್ಡ ಕೌಂಟರ್ ಫಾರ್ಮಿಂಗ್ ಏನು ಮಾಡಿಲ್ಲ. ಸೊ ಬಿದ್ದಂಥ ನೀರು ಫೋರ್ಸಾಗಿ ಬಂದು ಸ್ಲೋಪ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಣ್ಣಿನ ಸವಕಳಿ ಆಗಿ ಇಲ್ಲಿರೋಂಥ ಮಣ್ಣೆಲ್ಲ ಕೊಚ್ಚಿ ಹೋಗಿ ಒಂದು ಕೆರೆಗೆ ಹೋಗಿ ಸಿಲ್ಟೆ ಎಲ್ಲ ಟ್ರ್ಯಾಪ್ ಆಗಿಬಿಡುತ್ತೆ. ಸೊ ಅಲ್ಲಿ ಸೆಡಿಮೆಂಟೇಷನ್ ಅನ್ನೋದು ಆಗಿಬಿಡ್ತದೆ. ಸೊ ಇದು ಅನ್ಟ್ರೀಟೆಡ್ ವಾಟರ್ ಶೆಡ್ ಮಾಡೆಲ್ ದಿಸ್ ಪಾರ್ಟ್. ಈ ಭಾಗಕ್ಕೆ ಬಂದರೆ ಇದು ಟ್ರೀಟೆಡ್. ಅಂದರೆ ಇಲ್ಲಿ ಇರೋಂಥ ಗುಡ್ಡನ ಈಗ ಹೆಂಗೆ ನಾವು ಊಟಿ ಕಡೆ ಮತ್ತೊಂದು ಬೇರೆ ಕಡೆ ಎಲ್ಲ ಯಾವ ಥರ ಕಾಂಟೂರ್ ಫಾರ್ಮಿಂಗ್ ಮಾಡ್ತಾರೆ, ಅಂದರೆ ಅಲ್ಲೆಲ್ಲ ಬೆಟ್ಟ ಗುಡ್ಡಗಳು ಪ್ರದೇಶ. ಆ ಪ್ರದೇಶದಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಅವರು ಅಂದರೆ ಇರೋವಂಥ ಲ್ಯಾಂಡನ್ನು ಯೂಸ್ ಮಾಡಲಿಕ್ಕೋಸ್ಕರ ಈ ಥರ ಕಾಂಟೂರ್ ಫಾರ್ಮಿಂಗ್ ಅಂತ ಮಾಡ್ಕೊಂಡಿರ್ತಾರೆ. ಅಲ್ಲಿ ಬೆಂಚ್ ಟೆರೆಸಿಂಗ್ ಎಲ್ಲ ಮಾಡಿ ಅಲ್ಲಿ ಅದರೊಳಗೆ ಕಲ್ಟಿವೇಟ್ ಮಾಡಿ ಅದರೊಳಗೆ ಬೆಳೆ ಅಂತ ಪದ್ಧತಿನ ಅವ್ರು ಮಾಡ್ಕೊಂಡಿರ್ತಾರೆ. ಸೊ ಅದು ಮಾಡೋದ್ರಿಂದ ಏನು ಮೇಲ್ಗಡೆಯಿಂದ ಬಿದ್ದಂಥ ನೀರು ಅದರ ಫೋರ್ಸ್ ಏನಿರುತ್ತೆ ಸ್ಲೋಪ್ನ ಕಟ್ ಡೌನ್ ಮಾಡಿ ಅದನ್ನ ಫೋರ್ಸ್ನ ಕಟ್ ಡೌನ್ ಮಾಡೋದ್ರಿಂದ ಇಲ್ಲಿ ನೀರು ಮಣ್ಣಿನ ಸವಕಳಿ ಅಷ್ಟಾಗಿ ಆಗಲ್ಲ. ಸೊ ಇಲ್ಲಿ ಬಿದ್ದಂಥ ನೀರು ಒಂದೇನು ಚಾನಲ್ ಮಾಡಿದ್ದೀವಿ, ಆ ಚಾನಲ್ ಮುಖಾಂತರ ಒಂದು ಕೆರೆಗೆ ಹೋಗಿ ಸೇರ್ಕೊಳ್ಳುತ್ತೆ. ಇಲ್ಲೆಲ್ಲ ನಾರ್ಮಲ್ ಬೆಳೆಗಳನ್ನೆಲ್ಲ ಬೆಳೆದಿರೋಂಥದ್ದು, ಏನು ಕೃಷಿ ಇದರಲ್ಲಿ ಕೃಷಿ ಹೊಂಡಕ್ಕೆಲ್ಲ ನೀರು ಹೋಗೋವಂಥದ್ದು. ಇಲ್ಲೆಲ್ಲ ಇನ್ನೂ ಮಧ್ಯಾಹ್ನ ಇನ್ನೂ ಅಟ್ರಾಕ್ಟಿವ್ ಆಗಿತ್ತಕ್ಕ ಇಲ್ಲೆಲ್ಲ ಮಾಡೆಲ್ಸ್. ಇದು ಬಂದು ವೀಕ್ಷಕರೇ ಹೂವಿನ ಬೆಳೆಗಳು. ಇಲ್ಲಿ ನೋಡಿ ಕಾಕಡ ಹಾಕಿದ್ದೇವೆ, ಕನಕಾಂಬರ ಹಾಕಿದ್ದೇವೆ, ಸೇವಂತಿಗೆ ಹಾಕಿದ್ದೇವೆ. ಇವು 4 ಹೂವಿನ ಬೆಳೆಗಳನ್ನ ಹಾಕಿದ್ದೇವೆ. ಇದು ಬಂದು ಮೆಡಿಸಿನಲ್ ಪ್ಲಾಂಟ್ಸ್ ಅಂತ, ಏನು ಔಷಧೀಯ ಗುಣಗಳು ಸತ್ವ ಹೊಂದಿರೋಂಥ ಬೆಳೆಗಳು. ಇದು ಬಂದು ಇನ್ಸುಲಿನ್ನು, ಇದು ಅಂದರೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಏನು ಕರಿತೀವಿ ಅವು. ಇದು ಬಂದು ಅಡತೋಡ ಅಂತ ಬೆಳೆ. ಇದು ನಾಗದಾಳೆ, ಇನ್ಸುಲಿನ್, ಬ್ರಯೋಫಿಲಮ್, ಇದು ಬಂದು ಬ್ರಾಹ್ಮಿ. ಹೀಗೆ ಒಂದು 6-7 ಮೆಡಿಸಿನಲ್ ಪ್ಲಾಂಟ್ಗಳನ್ನ ಇಲ್ಲೆಲ್ಲ ಪ್ಲಾಂಟ್ ಮಾಡಿದ್ದೀವಿ. ಇದರಲ್ಲಿರೋಂಥ ಔಷಧೀಯ ಸತ್ವಗಳು ಕೆಮ್ಮು, ಜ್ವರ, ನೆಗಡಿ ಇಂಥ ಏನಾದರೂ ಸಾಂಕ್ರಾಮಿಕ ರೋಗಗಳು ಏನಾದ್ರು ಬಂದಾಗ ಅದನ್ನೆಲ್ಲ ಟ್ರೀಟ್ ಮಾಡಲಿಕ್ಕೆ ಹೋಮ್ ಮೇಡ್ ಮೆಡಿಸಿನ್ ಥರ ಯೂಸ್ ಮಾಡ್ಕೋಬೋದು ಇವನ್ನೆಲ್ಲ. ಇದು ಬಂದು ಬಲ್ಬ್ ಕ್ರಾಪ್ಸು, ಗಾರ್ಲಿಕ್ಕು ಮತ್ತು ಈರುಳ್ಳಿ ಹಾಕಿದ್ದೇವೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರೈಸ್ ಬೆಡ್ ಮೆಥಡ್ ಮಾಡಿ ಇದರಲ್ಲಿ ಹಾಕಿದ್ವಿ. ಒಂದೊಳ್ಳೆ ಬೆಳೆಗಳನ್ನ ಇದರಲ್ಲಿ ಮುಂದಿನ ದಿನಗಳನ್ನ ನೋಡ್ಬರ್ಬೋದು. ಇದು ವೀಕ್ಷಕರೇ ಬಂದು ನಮ್ಮ FPTDP ಪಾರ್ಕ್ನಲ್ಲಿ ಒಂದು ಅಟ್ರಾಕ್ಟಿವ್ ಆದಂಥ ಒಂದು ಬೆಳೆಗಳನ್ನ ಬೆಳೆದಿರೋಂಥ ಜಾಗ ಇದು. ಅಂದರೆ ಎಕ್ಸೋಟಿಕ್ ವೆಜಿಟೇಬಲ್ಸ್ ಅಂತ, ವಿದೇಶಿ ಬೆಳೆಗಳು, ತರಕಾರಿ ಬೆಳೆಗಳು ಅತಿ ಹೆಚ್ಚು ಮೌಲ್ಯ ಹೊಂದಿರೋಂಥ ಬೆಳೆಗಳಿವು. ಇದು ಬಂದು ಪಾಕ್ ಚಾಯ್ ಅಂತ, ಇದನ್ನೆಲ್ಲ ಪಿಜ್ಜಾ, ಬರ್ಗರ್, ಸೂಪು ಅಂತ ಕಡೆ ಮಾಡಲಿಕ್ಕೆಲ್ಲ ಬಳಸ್ತಾರೆ. ಇಲ್ಲಿರೋಂಥ ಬೆಳೆಗಳೆಲ್ಲ ಅದೇ ಥರ ಪಿಜ್ಜಾ, ಬರ್ಗರಿಗೆ ಬಳಸೋ ಅಂಥದ್ದು ಹೆವಿ ಕಾಸ್ಟ್ಲಿ ವೆಜಿಟೇಬಲ್ ಇದು. ಇದು ಬಂದು ಸೆಲೆರಿ, ಇದು ಬಂದು ಹೂಕೋಸು, ಅದು ಬಂದು ರೆಡ್ ಕ್ಯಾಬೇಜು, ಅದು ಬಂದು ಗ್ರೀನ್ ಕ್ಯಾಬೇಜ್. ವೀಕ್ಷಕರೇ ಇದು ಬಂದು ಬ್ರೊಕೋಲಿ ಅಂತ ಕರಿತೀವಲ್ಲ, ಬ್ರೊಕೋಲಿ. ಇದು ಲೆಟ್ಯೂಸ್, ಇದು ಪಿಜ್ಜಾ ಬರ್ಗರಲ್ಲಿ ಏನು ನಾವು ಕಾಣ್ಬರ್ಬೋದು, ಅವ್ರ ಮೇಲ್ಗಡೆ ಎಲೆ ಅಂಥದ್ದೆಲ್ಲ ಹಾಕ್ಕೊಡ್ತಾರಲ್ಲ ಅದೇ ಪಿಜ್ಜಾ ಬರ್ಗರು. ಇದು ಬಂದು ಲೀಕು. ಇದೊಂದು ಸಮರ್ಥ ಬೆಳೆಗಳ ತಾಕುಗಳು ಅಂತ, ರೆಕ್ಕೆ ಅವರೆ, ಇದು ರೆಕ್ಕೆ ಅವರೆ, ಅದು ಅಕ್ಕಿ ಅವರೆ, ಅದು ಬಿಳಿ ಬೀಜದಂಟು, ಕೆಂಪು ಬೀಜದಂಟು, ಇದು ಬಂದು ಚಿಯಾ. ಈ ಥರ 5 ಕ್ರಾಪ್ಗಳನ್ನ ನಾವು ಸಮರ್ಥ ಬೆಳೆಗಳು, ಪೊಟೆನ್ಷಿಯಲ್ ಕ್ರಾಪ್ ಅಂತ ಇಲ್ಲಿ ಒಂದು ತಾಕು ಮಾಡಿ ಈ ಕಡೆ ಹಾಕಿದ್ದೇವೆ. ಇದೇನು ಸೆಂಟ್ರಲ್ ನೋಡ್ತಾ ಇದ್ವಿ, ಇದು 16 ಪ್ಲಾಟು ತರಕಾರಿ ಬೆಳೆಗಳನ್ನ ಬೆಳೀಲಿಕ್ಕೆ ಅಂತ ಮಾಡಿರೋಂಥ ಪ್ಲಾಟುಗಳು. ಸೊ ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಬದನೆಕಾಯಿ 2 ವೆರೈಟಿ ಹಾಕಿದ್ದೇವೆ. ಲಾಂಗ್ ಬದನೆಕಾಯಿ ಈ ಕಡೆ 2 ಸಾಲುಗಳು, ಆ ಕಡೆ 3 ಸಾಲುಗಳು, ಏನು ದುಂಡು ಪರ್ಪಲ್ ಕಲರ್ ಬರುತ್ತಲ್ಲ ಆ ಬದನೆಕಾಯಿ. ಅದು ಬಂದು ಬೆಂಡೆ, ಇದು ಬಂದು ಚಿಲ್ಲಿ. ಆ ಕಡೆ ನೋಡ್ಬೋದು, ಆ ಕಡೆ ಎಲ್ಲ ಗಾರ್ಡ್ ಕ್ರಾಪ್ಸ್ ಹಾಕಿದ್ದೇವೆ. ಅದಕ್ಕೆಲ್ಲ ಟ್ರೆಲ್ಲಿಸಿಂಗ್ಗೆ ಎಲ್ಲ ಏನು ಚಪ್ರ ಹಾಕಿ ಅದಕ್ಕೆಲ್ಲ ಟ್ರೆಲ್ಲಿಸಿಂಗ್ ಎಲ್ಲ ಮಾಡಿದ್ದೇವೆ. ಇದು ಬಂದು ನಮ್ಮದು ಫೋಕಲ್ ಪಾಯಿಂಟು,
ಅಂದರೆ ಸೆಂಟ್ರಲ್ ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಇಡೀ ನಮ್ಮ ಏನು ತಾಕುಗಳನ್ನೆಲ್ಲದನ್ನೂ ವೀಕ್ಷಣೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ಒಂದು ಆ ಥರ ಟ್ರೀ ಹೌಸ್ನ ಕಟ್ಟಿದ್ದೇವೆ. ವೀಕ್ಷಕರು ಇಲ್ಲೆಲ್ಲ ನೋಡ್ಬೋದು ಟೊಮೊಟೊ, ಬೀನ್ಸ್, ಕೋಲ್ ಬೀನ್ಸ್, ಮೂಲಂಗಿ, ಬೀಟ್ರೂಟು, ನೋಲ್ಕೋಲ್, ಅದು ಬಂದು ಸೌತೆಕಾಯಿ. ಇಲ್ಲಿ ಅರೌಂಡ್ 4 ಪ್ಲಾಟು ಏನು ನಾವು ಸೊಪ್ಪಿನ ಬೀಜಗಳನ್ನ ಹಾಕಿದ್ದೇವೆ. ಸೊ ಗ್ರೀನರಿ ಕಾಣೋದ್ರಿಂದ ಸೆಂಟ್ರ್ ಆಫ್ ಫೋಕಲ್ ಪಾಯಿಂಟಲ್ಲಿ ಒಂದು ತುಂಬ ಅಟ್ರಾಕ್ಟಿವ್ ಆಗಿರಲಿ ಅಂತ ಸುತ್ತ 4 ಪ್ಲಾಟಲ್ಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ಹಾಕಿದ್ದೇವೆ. ವೀಕ್ಷಕರೇ, ಈಗ ತಿಳಿಸ್ಕೊಡ್ಲಿಕ್ಕೆ ಹೋಗ್ತಿರೋದು ನಾವು ನಮ್ಮ ಮಿಲ್ಲೆಟ್ಸ್ ಏನು ಸಿರಿಧಾನ್ಯಗಳಂತ ಕರಿತೀವಲ್ಲ ಆ ಪ್ಲಾಟು. ತುಂಬ ಚೆನ್ನಾಗಿ ಲಕ್ಸುರಿಯಸ್ ಆಗಿ ಬೆಳೆದಿದೆ. ಇದು ಬಂದು ರಾಗಿಯಲ್ಲಿ 4 ವೆರೈಟಿ ಹಾಕಿದ್ದೇವೆ. ML ಸೀರೀಸು ಮತ್ತು KMR ಸೀರೀಸ್ 2 ವೆರೈಟಿಗಳನ್ನ ಇಲ್ಲಿ ಬಿತ್ತನೆ ಮಾಡಿದ್ದೇವೆ. ತುಂಬ ಚೆನ್ನಾಗಿ ಲಕ್ಸುರಿಯಸ್ ಗ್ರೋತ್ ಆಗಿದೆ. ಇದು ಬಂದು ಆರ್ಕ. ನೀವೆಲ್ಲ ಸಾಮಾನ್ಯವಾಗಿ ಕೇಳಿರ್ಬೋದು, ಆರ್ಕದ ರೊಟ್ಟಿ ಈ ಕಡೆ ಎಲ್ಲ ಜನಪ್ರಿಯ, ಒಂದು ಸ್ವಲ್ಪ ಜಾಸ್ತಿ ಜನ ಯಥೇಚ್ಛವಾಗಿ ತಿಂತಾರೆ ಈ ಕಡೆ. ಇದು ಬಂದು ಕೊರಲೆ ಅಂತ ಕರಿತೀವಲ್ಲ ಆ ಬೆಳೆ. ಅದು ಬಂದು ಊದ್ಲು, ಅದು ಬರಗು. ವೀಕ್ಷಕರು, ಇದು ಬಂದು ನವಣೆ, ಅದು ಸಾಮೆ. ಇಲ್ಲಿ ಸೆಂಟ್ರಲ್ಲಿ ಏನು ಇದು 4 ಪ್ಲಾಟ್ ಅಂದರೆ 8 ಪ್ಲಾಟ್ ಏನಿದೆ ಇದೆಲ್ಲ ಪೂರ್ತಿ ಸಿರಿಧಾನ್ಯಗಳ ಬೆಳೆಗಳು. ಸೊ ಇದು ಸಿರಿಧಾನ್ಯಗಳನ್ನೆಲ್ಲ ಸಾಮಾನ್ಯವಾಗಿ ಮುಂಚೆಲ್ಲ ಬಡವರು ತಿನ್ನೋಂಥ ಬೆಳೆಗಳಂತ ಅಂತಿದ್ರು. ಬಟ್ ಈಗ ಆ ಥರ ಸಿಚುವೇಶನ್ ಇಲ್ಲ. ಈಗೆಲ್ಲ ಏನು ಆರೋಗ್ಯಭರಿತ ಅಂದರೆ ದಿನನಿತ್ಯದ ನಾವು ಆರೋಗ್ಯವಾಗಿರಬೇಕು ಅಂದರೆ ಸಿರಿಧಾನ್ಯಗಳು ನಮ್ಮ ಸ್ಟೇಪಲ್ ಫುಡ್ ಆಗಿ ಇದ್ದರೆ ಮಾತ್ರ ಅದು ಸಾಧ್ಯ. ಸೊ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಮಹತ್ವ ಹೆಚ್ಚಾಗ್ತಿದೆ. ಸೊ ನಾವು ಅದನ್ನು ತುಂಬ ಚೆನ್ನಾಗಿ ಬೆಳೆದಿದ್ದೇವೆ ಈ ಪ್ಲಾಟಲ್ಲಿ ಅಂತ ಹೇಳ್ತೀವಿ. ವೀಕ್ಷಕರೇ, ಇದು ಬಂದು ಏನು ದ್ವಿದಳ ಧಾನ್ಯಗಳ ಬೆಳೆಗಳು ಕರಿತೀವಲ್ಲ ಆ ಬೆಳೆಗಳು. ಹುರುಳಿ, ಹೆಸರು ಕಾಳು, ಉದ್ದಿನ ಕಾಳು, ಅಲ್ಲೋಕ್ತ, ಅವರೆಕಾಳು ಮತ್ತು ಅಲಸಂದೆ, ಹಾಗೂ ಲಾಸ್ಟಲ್ಲಿ ತೊಗರಿಯನ್ನು ಹಾಕಿದ್ದೇವೆ. ಹೀಗೆ 8 ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಬೆಳೆದಿದ್ದೇವೆ. ಇವೆಲ್ಲ ಪಲ್ಸಸ್ ಕ್ರಾಪ್ಸು. ಏನು ಅಂದರೆ ರೈಸೋಬಿಯಂ ಕಂಟೆಂಟ್ ಅಂದರೆ ಜಾಸ್ತಿ ನೈಟ್ರೋಜನ್ ಫರ್ಟಿಲೈಸರ್ನ ಹಾಕೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇದು ಬೈ ಬರ್ತ್ ಅದು ನೈಟ್ರೋಜನ್ ಫಿಕ್ಸಿಂಗ್ ಕೆಪಾಸಿಟಿ ಇದರಲ್ಲಿರೋದ್ರಿಂದ ಲೋಕಲ್ ಸಾಯಿಲ್ ಫರ್ಟಿಲಿಟಿನ ಯೂಸ್ ಮಾಡ್ಕೊಂಡು ಆರಾಮ್ಸೆ ಬೆಳಿಬೋದು. ಇದನ್ನು ಏನು ಮಾಡ್ತಾರೆ, ಇದನ್ನೇ ರೋಟಾವೇಟರ್ ಹೊಡೆದು ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಸಾಯಿಲ್ ಸತ್ವ ಏನು ಮಣ್ಣಿನ ಫಲವತ್ತತೆನ ಬೇಕಾದರೆ ಹೆಚ್ಚಿಸ್ಕೋಬೋದು. ಇಷ್ಟವರೆಗೂ ನೋಡಿದ್ರಿ, ಇದೆಲ್ಲ ನಮ್ಮ ಏನು FPTDP ಪಾರ್ಕ್ ಅಂತ ನಾವು ಏನು ಕರಿತೀವಿ ಅದು. ಇಷ್ಟೆಲ್ಲ ನಾವು ಬೆಳೆಗಳನ್ನೆಲ್ಲ ನಾವು ಬೆಳೆದು ನಿಮಗೆಲ್ಲ ತೋರಿಸಿದ್ದೇವೆ. ಶಾಂತಕರ್ ಅವರು ಯೂಟ್ಯೂಬ್ ಚಾನಲ್ ಇಂದ ಈ ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತಾರೆ. ಸೊ ಅವರಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.